ಹಾಯ್ ಫ್ರೆಂಡ್ಸ್, 2 ದಿವಸದಿಂದ ಇನ್‌ಸ್ಟಾಗ್ರಾಮಲ್ಲಿ ಒಂದು ಫೋಟೋಸ್ ಅನ್ನೋದು ತುಂಬಾನೇ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ಈ ಥರ ಫೋಟೋಸ್‌ಗಳನ್ನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನೋಡಿರ್ಬೋದು. ಸೊ ಈ ಒಂದು ಫೋಟೋಸ್‌ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಚಾಟ್ ಜಿಪಿಟಿ ಅಪ್ಲಿಕೇಶನ್‌ನ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಥ್ರೂ ಈ ಒಂದು ಚಾಟ್ ಜಿಪಿಟಿ ಅಕೌಂಟ್‌ನ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಫೋಟೋಸ್ ಅಂತ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಯಾವ ಒಂದು ಫೋಟೋನ ನೀವು ಈ ಒಂದು ಜಿಬ್ಲಿ ಒಂದು ಫೋಟೋ ಆಗಿ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಒಂದು ಪ್ರಾಂಪ್ಟ್‌ನ ಕೊಡಬೇಕಾಗುತ್ತೆ. ಸೊ ಪ್ರಾಂಪ್ಟ್ ಯಾವ ರೀತಿ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಏನು ನಾನು ಪ್ರಾಂಪ್ಟ್‌ನ ಟೈಪ್ ಮಾಡಿದ್ದೀನಿ, ಇದೇ ರೀತಿ ನೀವು ಕೂಡ ಟೈಪ್ ಮಾಡ್ಬಿಟ್ಟು ಸೆಂಡ್ ಮಾಡಿ. ಸೆಂಡ್ ಮಾಡ್ತು ಅಂದರೆ ವಿತಿನ್ 2 ಟು 3 ಮಿನಿಟ್ಸ್ ಒಳಗಡೆ ಫೋಟೋಸ್ ಅನ್ನೋದು ಜನರೇಟ್ ಆಗಿ ಬರುತ್ತೆ. ಸೊ ಈ ರೀತಿ ನೀವು ಈ ಒಂದು ಚಾಟ್ ಜಿಪಿಟಿಲಿ ಜಿಬ್ಲಿ ಫೋಟೋಸ್‌ಗಳನ್ನ ಜನರೇಟ್ ಮಾಡ್ಬೋದು. ಸೊ ಒಂದು ಅಕೌಂಟಿಗೆ ದಿನಕ್ಕೆ 3 ಫೋಟೋ ಜನರೇಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸೊ ನೀವು ಬೇಕಾದರೆ ಮಲ್ಟಿಪಲ್ ಫೋಟೋ ಜನರೇಟ್ ಮಾಡ್ತೀನಿ ಅಂದರೆ ಬೇರೆ ಬೇರೆ ಒಂದು ಜಿಮೇಲ್ ಅಕೌಂಟ್ ಥ್ರೂ ಲಾಗಿನ್ ಮಾಡಿಕೊಂಡು ಈ ರೀತಿ ನೀವು ಫೋಟೋಸ್‌ಗಳನ್ನ ಜನರೇಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್‌ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.